ಏನಂದೆ ನೀನು? ಲವ್ ಆಗೋದು ಬೇರೆ ಇಷ್ಟ ಆಗೋದು ಬೇರೆ ಅಂತ ಅಷ್ಟುದ್ದ ಸ್ಪೀಚ್ ಕೊಟ್ಟೆ. ಈಗ ಯಾಕೆ ಇಲ್ಲಿಗೆ ಬಂದೆ? ಔಟ್ ಔಟ್. ಕೈ ತೆಗಿಯೋ, ಅಲ್ಲಿಂದ ಕೈ ತೆಗಿಯೋ ಜೊಲ್ಲು. ಎಲ್ಲಿಂದ? ತೆಗಿಯಲ್ಲ, ಏನೇ ಮಾಡ್ತೀಯ? ಎತ್ತಲ್ಲ ಕೈನ, ಏನೇ ಮಾಡ್ತೀಯ? ಏನೇ ಏನೇ ಇದು? ಏನೇ ಲವ್ ಇಲ್ಲ ಅಂದೆ ಸೌರ್ತಾ ಇದ್ಯಾ? ಇಷ್ಟ ಅಂತ ಹೇಳಿದ್ನಲ್ಲೋ. ಇಷ್ಟ ಆದ್ರೆ ಇದೆಲ್ಲ ಮಾಡ್ಬೋದಾ? ಬಾರೋ ಕಮಿಟ್ ಆಗ್ಬಿಡೋಣ, ಕಿಕ್ಕಿರುತ್ತೆ. ಕಿಕ್ಕ ಕಬಡ್ಡಿ 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 ಕಬಡ್ಡಿ. ಆಮೇಲೆ ನಾನು ಅವನ್ನ ಆಲ್ಮೋಸ್ಟ್ 4-5 ದಿನ ನೋಡ್ಲಿಲ್ಲ. ಅವನು ನನ್ನ ಮೀಟ್ ಮಾಡ್ಲಿಲ್ಲ. ಆದ್ರೆ ನಾನ್ ಹೇಳಿದ್ದಕ್ಕೆ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾನೆ ಅಂತ ಕೇಳಿ ಶಾಕ್ ಆಯ್ತು. ಅದನ್ನ ನೋಡಿ ನಾನಂತೂ ಫುಲ್ ಹ್ಯಾಪಿ. ಆ ಕ್ಷಣದಿಂದ ನನ್ನ ಜೀವನ ಸುಂದರವಾಗಿ ಬದಲಾಯ್ತು. ನಾನು ಪ್ರೀತಿಲಿ ಬಿದ್ದಿದ್ದೀನಿ ಅನ್ನೋ ಫೀಲಿಂಗೇ ತುಂಬಾ ಹೊಸದಾಗಿ ಕಾಣ್ತಿತ್ತು. ಡ್ರಾಪಿಂಗು, ಪಿಕಪ್ಪು, ಶಾಪಿಂಗು, ಗಿಫ್ಟ್ಸು, ಹೀಗೆ ದಿನ ಕಳೆದು ಹೋಗ್ತಿತ್ತು. ನಾನ್ ಯಾವಾಗ ಐ ಲವ್ ಯು ಅಂತ ಹೇಳ್ತೀನೋ ಅಂತ ನನ್ನ ಹಿಂದೆನೇ ತಿರುಗ್ತಿದ್ದ. ಬೇಕು ಅಂತಲೇ ನಾನು ಹೇಳ್ತಿರ್ಲಿಲ್ಲ. ಏನೇ ಆದ್ರೂ ಒಬ್ಬ ಹುಡುಗನ್ನ ಗೋಳ್ಹೊಯ್ಕೋತಿದ್ರೆ ಅದ್ರ ಮಜಾನೇ ಬೇರೆ. ಅದಕ್ಕೆ ಆಗ್ಲೇ ಹೇಳ್ಬಾರ್ದು ಅನ್ಕೊಂಡೆ. ಹೇಳಲೇಬೇಕಾದ ದಿನ ಬಂದೇ ಬಿಡ್ತು. ಅವನ್ ನಿನಗ್ ಸರಿಯಾದ ಜೋಡಿ ಅಲ್ಲ. ನೀನ್ ಅವನನ್ನ ಪ್ರೀತಿಸ್ತಿದ್ಯಾ ಅಂತ ಗೊತ್ತಾದ್ಮೇಲೆ ನಾನು ಅವನ ಬಗ್ಗೆ ತಿಳ್ಕೊಳ್ಳೋಕೆ ಜಸ್ಟ್ 30 ಮಿನಿಟ್ಸ್ ಸ್ಪೆಂಡ್ ಮಾಡಿದೆ. ಆದ್ರೆ ಅವನ ಬಗ್ಗೆ ತಿಳ್ಕೊಂಡ್ಮೇಲೆ ನನ್ನ ಲೈಫಲ್ಲಿ 30 ಮಿನಿಟ್ಸ್ ವೇಸ್ಟ್ ಮಾಡಿದೆ ಅನ್ನಿಸ್ತು. ಒಂದ್ ಟೈಮಲ್ಲಿ ನಾನು ನಿಮ್ ಹಾಗೆ ಅನ್ಕೊಂಡಿದ್ದೆ. ಬಟ್ ಅವನ್ ಹತ್ರ ಆದ್ಮೇಲೆ ಅವನ್ ಏನು ಅಂತ ತಿಳಿತು. ಅವನು ತುಂಬಾ ಒಳ್ಳೆಯವನು ಅಂಕಲ್. ಒಳ್ಳೆಯವನಾಗಿದ್ರಷ್ಟೇ ಸಾಲದು. ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು ಅನ್ಕೊಳ್ಳೋ ನಿನ್ಗೆ ಯಾವ್ದ್ರಲ್ಲೂ ಪರ್ಫೆಕ್ಟ್ ಆಗಿಲ್ದಿರೋ ಅವನು ಸರಿಯಾದ ಜೋಡಿ ಅಲ್ಲ. ತಪ್ಪು ಚಿಕ್ಕಪ್ಪ. ಇಷ್ಟು ದಿನ ಅಪ್ಪ ಅಮ್ಮನ್ ಮಾತೆ ಕೇಳದ ಅವನು ನನಗೋಸ್ಕರ, ಕೇವಲ ನನಗೋಸ್ಕರ ನನಗಿಷ್ಟವಾದ ಜಾಬ್ ಸೇರ್ಕೊಂಡಿದ್ದಾನೆ. ತುಂಬಾ ದಿನಗಳಿಂದ ಅದೇ ಜಾಬಲ್ಲಿದ್ದಾನೆ. ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಅವನ ಮೇಲೆ ನಂಬಿಕೆ ಇದೆ. ಅವನು ಚೇಂಜ್ ಆಗಿದ್ದಾನೆ ಚಿಕ್ಕಪ್ಪ. ಯು ಹ್ಯಾವ್ ಟು ಬಿಲೀವ್ ಮೀ. ನಿಂಗೆ ಗೊತ್ತಾ, ಸೇರ್ಕೊಂಡ 4 ದಿವಸಕ್ಕೆ ಆ ಕೆಲಸ ಬಿಟ್ಟಿದ್ದಾನೆ. ನಂಬಿಕೆ ಬರ್ತಿಲ್ಲ ಅಲ್ವಾ? ಹೋಗಿ ವಿಚಾರಿಸು, ಗೊತ್ತಾಗುತ್ತೆ. Excuse me, does Mr. Sriranga work here? No, he has left the job. How long back did he quit? 3 ವಾರದ ಹಿಂದೆನೇ ಬಿಟ್ಟು ಹೋದ್ರು. 3 weeks? Yeah. ಹಾಯ್ ಡಿಯರ್, ಯಾವಾಗ ಬಂದೆ? ನೀನ್ ಬಂದಿದ್ ಒಳಗೆ ಯಾರು ಹೇಳಲೇ ಇಲ್ಲ. ಅದು ಆದಿಮ್ ಬೇರೆ ಈ ತಿಂಗಳ ಸಂಬಳ ನನಗೆ ಕೊಡು ಅಂತ ಕೇಳಿದ್ದ. ಆಮೇಲೆ ಈ ಪ್ರೈವೇಟ್ ಕೆಲಸಗಳೇ ಇಷ್ಟು ಹಾಕೊಂಡು ರುಬ್ಬಿಡ್ತಾರೆ. ಸಿಕ್ಕಾಪಟ್ಟೆ ಬಿಸಿ ಇವನು. ನಿಲ್ಲಿಸ್ತೀಯಾ? ಇನ್ನು ಎಷ್ಟು ದಿನ ಸುಳ್ಳು ಹೇಳ್ತೀಯಾ? ನಿಂಗೆ ಗೊತ್ತಾಗೋಯ್ತಾ? ಅಬ್ಬಾ, ಸುಳ್ಳ ಹೇಳಕ್ಕೂ ಆಗದೆ ನುಂಗೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೆ. ನರಕ ನರಕ ಅನ್ಬೋಸ್ತಿದ್ದೆ. ವಾಟರ್ ರಿಲೀಫ್, ಟೋಟ್ ರಿಲೀಫ್ ಆಗೋಯ್ತು. ಅಬ್ಬಾ, ನರಕನ? ನರಕ ಅಲ್ದೆ ಬೆಳಗ್ಗೆ 6 ಗಂಟೆಗೆ ಕೆಲ್ಸಕ್ಕೆ ಹೋಗಿ ಹೇಳೋದ್ರಲ್ಲಿ ಅರ್ಥ ಇದೆ. ಇಲ್ದಿರೋ ಕೆಲ್ಸಕ್ಕೆ ಅಲಾರಾಮ್ ಇಟ್ಕೊಂಡು ಹೇಳೋದಿದೆಯಲ್ಲ, ದೊಡ್ಡ ನರಕ. ನಿನಗಿಷ್ಟ ಇಲ್ದೇ ಇದ್ಮೇಲೆ ನಾನ್ ಆಸೆ ಪಟ್ಟಿದ್ದ ಜಾಬ್ಗೆ ನೀನ್ ಯಾಕೆ ಸೇರ್ಕೋಬೇಕಾಗಿತ್ತು? ಹಲೋ, ಇದು ನಿನ್ನಿಷ್ಟಕ್ಕಲ್ಲಮ್ಮ. ನಾನ್ ಇಷ್ಟಪಟ್ಟಿರೋ ಜಾಬ್ ಲಿಸ್ಟ್ ಅಲ್ಲಿ ಇದೂ ಒಂದು, ತಿಳ್ಕೊ. ಸರಿ, ಕೆಲ್ಸ ಯಾಕೆ ಬಿಟ್ಟೆ? ಕಿಕ್ ಇಲ್ದೆ. ನಿನ್ ಕಿಕ್ ಯಾವಾಗ ಸಿಗುತ್ತೆ? ಗೊತ್ತಿಲ್ಲ, ಹುಡುಕ್ತಾ ಇದೀನಿ. ಸಿಗಲ್ಲ, ಯಾವತ್ತೂ ಸಿಗಲ್ಲ. ನಿನ್ನ ಕೆಲ್ಸ ಮಾಡೋ ಯೋಗ್ಯತೆನೇ ಇಲ್ಲ. ಸೋಂಬೇರಿ ನೀನು. ನೀನು ಬದಲಾಗಲ್ಲ ಅಂತ ನನ್ ಚಿಕ್ಕಪ್ಪ ಎಷ್ಟು ಸಲ ಹೇಳಿದ್ರು ನಾನು ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ಅದು ನಿನ್ ಮೇಲೆ ನಂಬಿಕೆಯಿಂದ. ಓಹೋ, ಪ್ರಾಬ್ಲಮ್ ನಿನ್ ಚಿಕ್ಕಪ್ಪಂದ. ಬಾ, ನಿನ್ ಚಿಕ್ಕಪ್ಪ ಸರಿ ಮಾಡೋಣ ಬಾ. ನನ್ ಲವರ್ ಏನ್ ಮಾಡ್ತಿದ್ದಾನೆ? ಡಾಕ್ಟರ್, ಲಾಯರ್, ಇಂಜಿನಿಯರ್, ವೇಟರ್, ಅಟ್ಲೀಸ್ಟ್ ಕ್ಲೀನರ್. ಒಂದೇ ಒಂದು ಪ್ರಶ್ನೆಗೂ ನಿನ್ನ ಹತ್ರ ಉತ್ತರ ಇಲ್ಲ.
ಇದೇ ಪ್ರಶ್ನೆನ ನನ್ನನ್ನು ಯಾರಾದ್ರೂ ಕೇಳಿದ್ರೆ ನಾನೇನ್ ಹೇಳ್ಬೇಕು ಹೇಳು? ಏನು ಹೇಳ್ಬೇಡ, ಸೈಲೆಂಟ್ ಆಗಿರು.